ಔಟ್ ಆಫ್ ಸಿಲೆಬಸ್ ಚಿತ್ರನ ನೋಡಿದೆ, ಭಾಳ ಖುಷಿ ಆಯಿತು. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಈ ಸಾಫ್ಟ್ವೇರ್ ಯುಗ ಅಂತ ಏನು ಸ್ಟಾರ್ಟ್ ಆಯಿತು ಎಲ್ಲ, ಈ ಹಿಂದಿನ ಗಾಂಧರ್ವ ವಿವಾಹಗಳು ಆದಮೇಲೆ ಈ ಸಾಫ್ಟ್ವೇರ್ ಯುಗ ಸ್ಟಾರ್ಟ್ ಆದಮೇಲೆ ಬರ್ತಕ್ಕಂಥದ್ದು ಅಂದರೆ ತಾಂತ್ರಿಕತೆಯ ಆವಿಷ್ಕಾರ ಯಾವ ಒಂದು ಹಂತಕ್ಕೆ ತಲುಪಿ, ಅವಾಗೆಲ್ಲ ಗಿಬೈಲೆಲ್ಲ ಏನೂ ಇರಲಿಲ್ಲ. ಒಂದು ಮೊಬೈಲ್ನ ಒಂದು ಸಣ್ಣ ಮೆಸೇಜು ಒಂದು ಸಂಸಾರವನ್ನು ಮತ್ತು ಒಂದು ವ್ಯವಸ್ಥೆಯನ್ನೇ ಯಾವ ಮಟ್ಟಕ್ಕೆ ಬಂದು ನಿಲ್ಲಿಸುತ್ತೆ ಅನ್ನೋದನ್ನು ನಮ್ಮ ಪ್ರದೀಪ್ ಅವರು ಭಾಳ ಅದ್ಭುತವಾಗಿ ಚಿತ್ರಿಸಿದ್ದಾರೆ. ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ, ಸಂಗೀತ ಎಲ್ಲವನ್ನೂ ಅವರೇ ಮಾಡಿ ಒಂದು ಭವಿಷ್ಯದ ಒಬ್ಬ ಉತ್ತಮ ನಿರ್ದೇಶಕ ಅಂತಕ್ಕಂಥದ್ದನ್ನು ಅವರು ಪ್ರೂವ್ ಮಾಡಿದ್ದಾರೆ. ಕ್ಲೈಮ್ಯಾಕ್ಸಲ್ಲಿ ಸ್ವಲ್ಪ ನನಗೆ ಗೊಂದಲ ಆಯಿತು. ಅದು ಹ್ಯಾಪಿ ಎಂಡ್ ಆಗಿದ್ದಿದ್ರೆ ಪ್ರಾಯಶಃ ಎಲ್ಲರಿಗೂ ಅದು ರಿವೀಲ್ ಆಗ್ತಿತ್ತೇನೋ ಅನ್ನೋದು ನನ್ನ ಅನಿಸಿಕೆ. ಬಟ್ ಆಡಿಯನ್ಸ್ ಒಪ್ಕೊಂಡಾದ್ಮೇಲೆ ನಾನು ಏನು ಮಾಡೋಕ್ಕಾಗಲ್ಲ. ಒಳ್ಳೆಯದಾಗಲಿ ಪ್ರದೀಪ್, ಆಲ್ ದಿ ಬೆಸ್ಟ್, ಥ್ಯಾಂಕ್ ಯು. ನಮಸ್ಕಾರ. ನಾನು ಔಟ್ ಆಫ್ ಸಿಲೆಬಸಲ್ಲಿ ನಾನು ಒಂದು ಮುಖ್ಯ ಪಾತ್ರದಲ್ಲಿ ಬಂದಿದ್ದೀನಿ ಅಂತ ಅದಕ್ಕೋಸ್ಕರ ನಾನು ಮಾತಾಡ್ತಾ ಇಲ್ಲ. ದೊಡ್ಡ ದೊಡ್ಡ ಸಿನಿಮಾಗಳ ತೆರೆ ಮೇಲೆ ಬಂದಾಗ ಇಂಥ ಚಿಕ್ಕ ಸಿನಿಮಾಗಳಿಗೆ ಪ್ರಾಮುಖ್ಯತೆ ಸಿಗೋದಿಲ್ಲ. ಅದನ್ನು ಜನರೇ ಒಬ್ರೊಬ್ರು ನೋಡಿ ಅದರ ಥ್ರೂ ದ ವರ್ಡ್ ಆಫ್ ಮೌತ್ ಅಂತ ನಾವೇನು ಹೇಳ್ತೀವಿ ಆ ರೀತಿಯಲ್ಲೇ ಗೆಲ್ಲಬೇಕು. ಒಂದು ಒಳ್ಳೆಯ ಪ್ರಯತ್ನ ಇವತ್ತು ಸಂಬಂಧಗಳಿಗಿದೆ. ಅಂದರೆ ಯಂಗ್ಸ್ಟರ್ಸಿಗೂ ಒಂದು ಮೆಸೇಜ್ ಇದೆ, ಫ್ಯಾಮ್ಲಿಯವರಿಗೂ ಒಂದು ಮೆಸೇಜ್ ಇದೆ. ಸೊ ಹಾಗಾಗಿ ಎಲ್ಲರೂ ನೋಡಬೇಕಾದಂಥ ಒಂದು ಸಿನಿಮಾ. ಇವತ್ತು ಸಂಬಂಧಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಇಲ್ಲ. ಯಾವುದೋ ನೋಡಿರೋ ಒಂದು ಮೆಸೇಜ್ಗೆ ಫೋನಲ್ಲಿ ಬರುವಂಥ ಈ ಸೋಷಿಯಲ್ ಮೀಡಿಯಾದ ಬಗ್ಗೆ ನಮಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ. ಸಂಬಂಧಗಳ ಬಗ್ಗೆ ಗಮನ ಕೊಡಬೇಕು, ಅನುಮಾನ ಕಡಿಮೆ ಮಾಡ್ಕೋಬೇಕು, ಜೀವನದಲ್ಲಿ ನಮ್ಮವರನ್ನು ಯಾರು ಅಂತ ನಾವು ಕಂಡು ಹಿಡಿಬೇಕು ಅನ್ನೋದನ್ನು ಭಾಳ ಚೆನ್ನಾಗಿ ಇದನ್ನು ಎಳೆಯಾಗಿ ಅದನ್ನು ಈ ಸಿನಿಮಾದಲ್ಲಿ ಹೇಳಿದ್ದಾರೆ. ದಯವಿಟ್ಟು ಎಲ್ಲರೂ ಇದನ್ನು ನೋಡಿ. ಥ್ಯಾಂಕ್ ಯು ಸೊ ಮಚ್. ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ. ಆಗಿದೆ. ಪ್ರದೀಪ್ ಅವ್ರನ್ನ ಇಷ್ಟು ದಿನ ಮೋಟಿವೇಶನ್ ಸ್ಪೀಚರಾಗಿ ನೋಡಿರ್ತೀರಾ, ಇವಾಗ ರೈಟ್ರಾಗಿ, ಡೈರೆಕ್ಟ್ರಾಗಿ, ಫುಲ್ಲು ಆಲ್ರೌಂಡ್ರು, ಕೊರಿಯೋಗ್ರಾಫರ್, ಸ್ಟಂಟು ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲಾಸ್ಟಲ್ಲಿ ಒಂದು ಡೈಲಾಗ್ ಹೇಳ್ತಾರೆ, ಈ ಸ್ಕೂಲು ಕಾಲೇಜಲ್ಲೆಲ್ಲ ಎಲ್ಲ ಸಿಲೆಬಸ್ನೂ ಹೇಳ್ಕೊಡ್ತಾರೆ, ಆದರೆ ಜೀವನ ಇರೋದು ಔಟ್ ಆಫ್ ಸಿಲೆಬಸ್ಸಲ್ಲಿ ಅಂತ ಒಳ್ಳೆ ಕತೆ ಇರೋವಂಥ ಸಿನಿಮಾ. ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಯೂತ್ಫುಲ್ ಸಿನಿಮಾ, ಎಲ್ಲರೂ ಬಂದು ನೋಡಿ. ಥ್ಯಾಂಕ್ ಯು. ಇದೆ ಫಿಲಮು. ಕನ್ನಡದವ್ರು ಪ್ರೋತ್ಸಾಹ ಮಾಡಿ, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಈಗ ಬರ್ತಾ ಇರೋ ಒಳ್ಳೆ ನಿರ್ದೇಶಕರು ಮತ್ತು ಯುವತಿಯರಿಗೆಲ್ಲ ಬೇಕಾಗಿರೋದಕ್ಕೆಲ್ಲ ಬೇಕಾಗಿದ್ದು ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ನೋಡಿ ಕನ್ನಡ ಚಿತ್ರರಂಗ ಉಳಿಸಿ ಬೆಳೆಸಿ ಅದನ್ನೆಲ್ಲರೂ ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್.